ನಮಸ್ಕಾರ ವೀಕ್ಷಕರೇ, ಜನತಾ ಧ್ವನಿ ನಡೆ ಶಿಕ್ಷಣ ಇಲಾಖೆಯ ಕಡೆಗೆ ಸ್ವಾಗತ. ಅನಧಿಕೃತ ಕೋಚಿಂಗ್ ಕ್ಲಾಸ್ ಬಂದ್ ಮಾಡಿಸಲು ಹರಸಾಹಸ ಪಡುತ್ತಿರುವ ಶಿಕ್ಷಣ ಇಲಾಖೆಯ ಆಯುಕ್ತರು. ವರ್ಷದಿಂದಲೇ ಇದೇ ವಿಷಯಕ್ಕೆ ಪತ್ರದ ಮೇಲೆ ಪತ್ರ ಬರೆದು ಹುನಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ತರುತ್ತಿರುವ ಜನತಾ ಧ್ವನಿ ಸಾಲದಕ್ಕೆ ಜಿಲ್ಲಾ ಉಪನಿರ್ದೇಶಕರಿಂದ ಅನಧಿಕೃತ ಕೋಚಿಂಗ್ ಕ್ಲಾಸ್ ತಡೆ ಹಿಡಿಯಲು ಹುನಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಪತ್ರದ ಮೇಲೆ ಪತ್ರ. ಯಾವುದಕ್ಕೂ ಕೇರ್ ಮಾಡದ ಹುನಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಾಸ್ಮಿನ್ ಕಿಲೆದಾರ್ ಈಗಲೂ ನಿಂತಿಲ್ಲ ಅನಧಿಕೃತ ಕೋಚಿಂಗ್ ಕ್ಲಾಸ್ನವರು ಹೊರಡಿಸುತ್ತಿರುವ ಜಾಹೀರಾತು. ಅಧಿಕಾರಿಗಳಿಗೆ ಕವಡೆ ಕಾಸಿನ ಕಿಮ್ಮತ್ತು ನೀಡದ ಅನಧಿಕೃತ ಕೋಚಿಂಗ್ ಕ್ಲಾಸ್ ನಡೆಸುವ ಮಾಲೀಕರು. ಹೌದು, ಇದು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಎಳ್ಕಲ್ ನಗರದಲ್ಲಿ ಮತ್ತು ಗ್ರಾಮೀಣ ಭಾಗಗಳಲ್ಲಿ ರಾಜಾರೋಷವಾಗಿ ಅನಧಿಕೃತ ಕೋಚಿಂಗ್ ಕ್ಲಾಸ್ ನಡೆಸುತ್ತಾರೆ. ಶಿಕ್ಷಣ ಇಲಾಖೆಗೆ ಜನತಾ ಧ್ವನಿ ಒಂದು ವರ್ಷದಿಂದ ಅನಧಿಕೃತ ಕೋಚಿಂಗ್ ಕ್ಲಾಸ್ಗಳನ್ನು ತಡೆ ಹಿಡಿಯಲು ಪತ್ರದ ಮೂಲಕ ಮತ್ತು ನೇರವಾಗಿ ಭೇಟಿ ನೀಡಿ ಮನವಿ ಮಾಡಿದರು. ಅಧಿಕಾರಿಗಳು ತೋರಿಕೆಗೆ ಅನಧಿಕೃತ ಕೋಚಿಂಗ್ ಕ್ಲಾಸ್ಗಳಿಗೆ ಭೇಟಿ ನೀಡಿ ಅವರಿಂದ ತಪ್ಪೊಪ್ಪಿಗೆ ಪತ್ರ ಬರೆದಿದ್ದಾರೆ. ತಪ್ಪೊಪ್ಪಿಗೆ ಪತ್ರ ಬರೆದು ಕೊಟ್ಟವರೇ ಈಗ ರಾಜಾರೋಷವಾಗಿ ಕಲರ್ ಜಾಹೀರಾತು ಹೊರಡಿಸಿ ವಿದ್ಯಾರ್ಥಿಗಳ ಮತ್ತು ಪೋಷಕರ ದಾರಿ ತಪ್ಪಿಸುತ್ತಿದ್ದಾರೆ. ಇದರ ಬಗ್ಗೆನೂ ಸಂಬಂಧಪಟ್ಟ ಸಿಆರ್ಪಿ, ಬಿಆರ್ಪಿ, ಬಿಆರ್ಸಿಒ, ಬಿಸಿಒ ಮತ್ತು ಬಿಇಒ ಅವರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಅನಧಿಕೃತ ಕೋಚಿಂಗ್ ಕ್ಲಾಸ್ ನಡೆಸುವವರು ಅಧಿಕಾರಿಗಳಿಗೆ ಏನು ಕೊಡಬೇಕು ಅದು ಕೊಟ್ಟಿದ್ದೇವೆ, ಮತ್ತೇಕೆ ಅಂಜಬೇಕು ಅನ್ನುತ್ತಾರೆ. ಅನಧಿಕೃತ ಕೋಚಿಂಗ್ ಕ್ಲಾಸ್ ಮಾಲೀಕರು ಅಧಿಕಾರಿಗಳಿಗೆ ಏನು ಕೊಟ್ಟಿದ್ದಾರೋ, ಅಧಿಕಾರಿಗಳು ಅವರಿಂದ ಏನು ಪಡೆದಿದ್ದಾರೋ ಗೊತ್ತಿಲ್ಲ. ಆದರೆ ಅನಧಿಕೃತ ಕೋಚಿಂಗ್ ಕ್ಲಾಸ್ಗಳು ರಾಜಾರೋಷವಾಗಿ ನಡೆಯುತ್ತಿವೆ ಅಂದರೆ ಅವರು ಕೊಟ್ಟಿರುವುದು ನಿಜ, ಇವರು ಪಡೆದಿರುವುದು ನಿಜ ಅನಿಸುತ್ತದೆ. ಇಲ್ಲಾಂದ್ರೆ ಈ ರೀತಿಯಾಗಿ ಜಾಹೀರಾತು ಹೊರಗಡೆ ಬರಲು ಸಾಧ್ಯನಾ? ಕೋಚಿಂಗ್ ಕ್ಲಾಸ್ ಪ್ರವೇಶಕ್ಕೆ ಈ ರೀತಿಯಲ್ಲಿ ಪರೀಕ್ಷೆ ನಡೆಸುತ್ತಿದ್ದಾರೆ. ಇಲ್ಲಿರುವ ಶಿಕ್ಷಣ ಇಲಾಖೆ ಅಧಿಕಾರಿಗಳು ನಮಗೆ ಬಂದಿರುವುದೇನೂ ಬಂದಿದೆ, ಆಯುಕ್ತರ ಉಪನಿರ್ದೇಶಕರು ಹಾಗೂ ಜನತಾ ಧ್ವನಿ ಪತ್ರ ನಮಗೆ ಸಂಬಂಧವಿಲ್ಲ ಅನ್ನೋ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಜನತಾ ಧ್ವನಿ ಈ ಮೊದಲೇ ಹೇಳಿದ ಹಾಗೆ ಇಲ್ಲಿರುವ ಅಧಿಕಾರಿಗಳು ನಾಟಕೀಯ ನಿದ್ದೆಯಲ್ಲಿರುವ ಕಾರಣ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಅನಧಿಕೃತ ಕೋಚಿಂಗ್ ಕ್ಲಾಸ್ಗಳನ್ನು ಬಂದ್ ಮಾಡಿಸಿ ಅನಧಿಕೃತ ಕೋಚಿಂಗ್ ಕ್ಲಾಸ್ ಮಾಲೀಕರ ವಿರುದ್ಧ, ಕಟ್ಟಡದ ಬಾಡಿಗೆ ನೀಡಿದ ಮಾಲೀಕರ ವಿರುದ್ಧ ಮತ್ತು ಸಂಬಂಧಪಟ್ಟ ಹುನಗುಂದ ಶಿಕ್ಷಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಜನತಾ ಧ್ವನಿ ಒತ್ತಾಯಿಸುತ್ತೆ. ಮತ್ತೆ ಸಿಗೋಣ. ನಮಸ್ಕಾರ.